ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಯೇ ನಮಃ. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ಅರ್ಥಿನಾಂ ಶ್ರೀ ವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. 7 ಬೆಟ್ಟಗಳ ಒಡೆಯನಾದ ಶ್ರೀನಿವಾಸ ವಿಶೇಷವಾಗಿ ಇಡೀ ಜಗತ್ತಿನಲ್ಲಿ ರಾರಾಜಿಸ್ತಾ ಇದ್ದಾನೆ. ಅಂಥ ಶ್ರೀನಿವಾಸ ದೇವರ ದೇಗುಲವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊತ್ತ ಸಂಸ್ಥೆ ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಭಕ್ತರಿಗೆ ಶ್ರೀನಿವಾಸನ ದರ್ಶನ, ಅವನ ಪ್ರಸಾದ ಇವುಗಳು ಮಾತ್ರವಲ್ಲದೆ ಸಮಗ್ರ ದೇಶಕ್ಕೆ ಹರಡುವಂತೆ ನಾನಾ ವಿಧವಾದ ಶೈಕ್ಷಣಿಕ, ಧಾರ್ಮಿಕವಾದ ಕಾರ್ಯಕ್ರಮಗಳು, ಸಾಮಾಜಿಕವಾದದ್ದು, ಹೀಗೆ ಎಲ್ಲ ವಿಭಾಗಗಳಲ್ಲೂ ಕೂಡ ಶ್ರೀನಿವಾಸನ ಅನುಗ್ರಹ ಸಮಗ್ರ ದೇಶಕ್ಕೆ ತಲುಪುತ್ತಾ ಇದೆ. ಶ್ರೀನಿವಾಸನ ಸಂದೇಶವನ್ನು ಸಾಕ್ಷಾತ್ ಶ್ರೀನಿವಾಸ ಆತನೇ ಶ್ರೀಕೃಷ್ಣ. ಶ್ರೀಕೃಷ್ಣ ರೂಪದಲ್ಲಿ ಶ್ರೀನಿವಾಸ ನೀಡಿದ ಅಮೂಲ್ಯವಾದ ಜ್ಞಾನ ಸಂಪತ್ತು ಅದು ಶ್ರೀಮದ್ ಭಗವದ್ಗೀತಾ. ಶ್ರೀನಿವಾಸನ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ಈ ದೃಷ್ಟಿಯಿಂದ ಸ್ವಯಂ ಶ್ರೀಕೃಷ್ಣ ಉಪದೇಶ ಮಾಡಿದ ಶ್ರೀಮದ್ ಭಗವದ್ಗೀತೆಯನ್ನು ಭಾರತ ದೇಶದ ಪ್ರತಿಯೊಂದು ಮನೆಗೂ ತಲುಪಿಸಬೇಕು. ಜಗತ್ತಿನಲ್ಲಿರುವ ಸಮಸ್ತ ಜಿಜ್ಞಾಸುಗಳು ಭಗವದ್ಗೀತೆಯ ಶ್ರವಣ ಮತ್ತು ಪಾರಾಯಣಗಳಿಂದ ಸಂತೋಷವನ್ನು ಪಡಬೇಕು ಅನ್ನೋ ದೃಷ್ಟಿಯಿಂದ ನೂತನವಾದ ಶ್ರೀಮದ್ ಭಗವದ್ಗೀತಾ ಪ್ರವಚನ ವಾಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. 5ನೆಯ ಅಧ್ಯಾಯದ ವಾಚನ ಪ್ರವಚನ ಕಾರ್ಯಕ್ರಮ ಅದು ಜರುಗುತ್ತಾ ಇದೆ. ಈ ದೃಷ್ಟಿಯಲ್ಲಿ ನಮ್ಮೊಂದಿಗೆ ಸಮಗ್ರ ಭಕ್ತ ಜನತೆ ಪಾಲ್ಗೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ತಮ್ಮನ್ನು ಸೇರಿಸಿಕೊಂಡು ಈ ಪಾರಾಯಣ ಪ್ರವಚನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಆದ್ದರಿಂದ ತಮ್ಮ ತಮ್ಮ ಮನೆಗಳಲ್ಲಿ ದೂರದರ್ಶನದ ಎದುರಿಗೆ ಕುಳಿತಂಥ ಎಲ್ಲ ಭಕ್ತ ಜನರು ಕೂಡ ಭಗವದ್ಗೀತೆಯ ಪುಸ್ತಕವನ್ನು ತಮ್ಮ ಎದುರು ಇಟ್ಟುಕೊಂಡು ನಾವು ಹೇಳಿಕೊಡುವಂಥ ಈ ಶ್ಲೋಕಗಳನ್ನು ನೀವು ಕೂಡ ಉಚ್ಚಾರವನ್ನು ಮಾಡಬೇಕು. ನಾವು ಹೇಳುವ ಸಂಕಲ್ಪವನ್ನು ಮಾಡಬೇಕು. ಇದರಿಂದ ಸಮಗ್ರವಾದ ಕುಟುಂಬಕ್ಕೆ, ಸಮಗ್ರವಾದ ಗ್ರಾಮಕ್ಕೆ, ನಮ್ಮ ಸಮಸ್ತ ದೇಶಕ್ಕೂ ಕೂಡ ಕಲ್ಯಾಣವಾಗುವುದರಲ್ಲಿ ಯಾವುದೇ ವಿಧವಾದ ಸಂದೇಹವಿಲ್ಲ. ಇದೀಗ ನಮ್ಮ ಪಾರಾಯಣ ಪ್ರವಚನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತ ವಾಹಿನಿ ಅದು ನಡೆಸ್ತಾ ಇದೆ. ಆರಂಭದಲ್ಲಿ ಗುರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಅಥ ಸಂಕಲ್ಪಃ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ कृपाबलेन जगद्गुरोः
श्रीगोपालकृष्णस्य अनुग्रहेण च अस्माकं सर्वेषां शरीरस्य मनसश्च बलसिद्ध्यर्थं समस्तानाम् आधिव्याधीनां निवारणार्थं सर्वयज्ञफलसिद्ध्यर्थं सर्वासां संपदां प्राप्त्यर्थं विद्यार्थिनां बुद्धिशक्तिवृद्धिद्वारा परीक्षासु उत्तीर्णता सिद्ध्यर्थं अधिकारिणां स्वस्वविधि निर्वहण कौशलसिद्ध्यर्थं समस्तपापक्षयार्थं ज्ञानभक्तिवैराग्यसिद्ध्यर्थं श्रीगोपालकृष्णप्रेरणया श्रीगोपालकृष्णप्रीत्यर्थं श्रीमद्भगवद्गीतायाः पंचम अध्याय पारायणं तथा प्रवचन श्रवणञ्च करिष्यामहे पारिजातहरं पापहरं गोपीमनोहरं गोपीवस्त्रहरं गोपं श्रीनिवासं भजे निशम् शास्त्रेषु भारतं सारं तत्र नाम सहस्रकं वैष्णवं कृष्णगीता च तज्ज्ञानात्मुच्यतेऽञ्जसा वेदव्यासगुणावास विद्याधीश सतं वश मां निराशं गतक्लेशं कुर्वनाशं हरे निशम् अतः श्रीमद्भगवद्गीतायाः उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे कर्मसन्न्यासयोगो नाम पंचमोऽध्यायः। अर्जुन उवाच सन्न्यासं कर्मणां कृष्ण पुनर्योगं च शंससि यच्छेययेतयोरेकम् तन्मे ब्रूहि सुनिश्चितम्। श्रीभगवानुवाच सन्न्यासः कर्मयोगश्च निःश्रेयसकरावुभौ तयोस्तु कर्म सन्न्यासात्
च कर्मयोगो विशिष्यते कर्मयोगो विशिष्यते ज्ञेयः स नित्यसन्न्यासी ज्ञेयः स नित्यसन्न्यासी यो न द्वेष्टि न काङ्क्षति यो न द्वेष्टि न काङ्क्षति निर्द्वन्द्वो हि महाबाहो निर्द्वन्द्वो हि महाबाहो सुखं बन्धात् प्रमुच्यते सुखं बन्धात् प्रमुच्यते साङ्ख्ययोगौ पृथक् बालाः साङ्ख्ययोगो पृथक् बालाः प्रवदन्ति न पण्डिताः प्रवदन्ति न पण्डिताः एकमप्यस्थितः सम्यक् एकमप्यस्थितः सम्यक् उभयोर्विन्दते फलम् उभयोर्विन्दते फलम् यत्साङ्ख्यैः प्राप्यते स्थानम् यत्साङ्ख्ये प्राप्यते स्थानम् तद्योगैरपि गम्यते तद्योगैरपि गम्यते एकं साङ्ख्यं च योगं च एकं साङ्ख्यं च योगं च यः पश्यति स पश्यति यः पश्यति स पश्यति सन्न्यासस्तु महाबाहो सन्न्यासस्तु महाबाहो दुःखमाप्तुमयो गतः दुःखमाप्तुमयो गतः योगयुक्तो मुनिर्ब्रह्मा योगयुक्तो मुनिर्ब्रह्मा न चिरेणाधिगच्छति न चिरेणाधिगच्छति योगयुक्तो विशुद्धात्मा योगयुक्तो विशुद्धात्मा विजितात्मा जितेन्द्रियः विजितात्मा जितेन्द्रियः सर्वभूतात्मभूतात्मा सर्वभूतात्मा भूतात्मा कुर्वन्नपि न लिप्यते कुर्वन्नपि न लिप्यते नैव किञ्चित् करोमीति नैव किञ्चित् करोमीति युक्तो मन्येत तत्त्ववित् युक्तो मन्येत तत्त्ववित् पश्यन् शृण्वन् स्पृशन् जिघ्रन् पश्यन् शृण्वन् स्पृशन् जिघ्रन् अश्नन् गच्छन् स्वपन् श्वसन् अश्यन् गच्छन् स्वपन् श्वसन् प्रलपन् विसृजन् गृह्णन् प्रलपन् विसृजन् गृह्णन् उन्मिषन् निमिषन्नपि उन्मिषन् निमिषन्नपि इन्द्रियाणीन्द्रियार्थेषु इन्द्रियाणीन्द्रियार्थेषु वर्तन्त इति धारयन् वर्तन्त इति धारयन् ब्रह्मण्याधाय कर्माणि ब्रह्मण्याधाय कर्माणि सङ्गं त्यक्त्वा करोति यः सङ्गं त्यक्त्वा करोति यः लिप्यते न स पापेन लिप्यते न स पापेन पद्मपत्रमिवाम्भसा पद्मपत्रमिवाम्भसा कायेन मनसा बुद्ध्या कायेन मनसा बुद्ध्या केवलैरिन्द्रियैरपि केवलैरिन्द्रियैरपि योगिनः कर्म कुर्वन्ति योगिनः कर्म कुर्वन्ति सङ्गं त्यक्त्वात्मशुद्धये सङ्गं त्यक्त्वात्मशुद्धये युक्तः कर्मफलं त्यक्त्वा युक्तः कर्मफलं त्यक्त्वा शान्तिमाप्नोति नैष्ठिकीम् शान्तिमाप्नोति नैष्ठिकीम् अयुक्तः कामकारेण अयुक्तः कामकारेण फले सक्तो निबध्यते फले सक्तो निबध्यते सर्वकर्माणि मनसा सर्वकर्माणि मनसा सन्न्यस्यास्ते सुखं वशी सन्न्यस्यास्ते सुखं वशी नवद्वारे पुरे देहि नवद्वारे पुरे देहि नैव कुर्वन्न कारयन् नैव कुर्वन्न कारयन् न कर्तृत्वं न कर्माणि न कर्तृत्वं न कर्माणि लोकस्य सृजति प्रभुः लोकस्य सृजति प्रभुः न कर्मफलसंयोगम् न कर्मफलसंयोगम् स्वभावस्तु प्रवर्तते स्वभावस्तु प्रवर्तते नादत्ते कस्यचित्
పాపం నాదత్తే కస్యచిత్ పాపం న చైవ సుకృతం విభుః న చైవ సుకృతం విభుః అజ్ఞానేనావృతం జ్ఞానం అజ్ఞానేనావృతం జ్ఞానం తేన ముహ్యంతి జంతవః తేన ముష్యంతి జంతవః జ్ఞానేన తు తదజ్ఞానం జ్ఞానేన తు తదజ్ఞానం యేషాం నాశితమాత్మనః యేషాం నాశితమాత్మనః తేషామాదిత్యవజ్ఞానం తేషామాదిత్యవజ్ఞానం ప్రకాశయతి తత్పరం ప్రకాశయతి తత్పరం తద్బుద్ధయస్తదాత్మానః తద్బుద్ధయస్తదాత్మానః తన్నిష్టాస్తత్పరాయణాః తన్నిష్టా సత్పరాయణః గచ్చన్త్య పునరావృత్తిం గచ్చన్త పునరావృత్తిం జ్ఞాననిర్ధూతకల్మషాః జ్ఞాననిర్ధూతకల్మషాః విద్యా వినయ సంపన్నే విద్యా వినయ సంపన్నే బ్రాహ్మణే గవిహస్తిని బ్రాహ్మణే గవిహస్తిని శుని చైవ శ్వపాకే చ శుని చైవ శ్వపాకే చ పండితాః సమదర్శినః పండితా సమదర్శినః ఇహైవ తైర్జితః సర్గో ఇహైవ తైర్జితః సర్గో యేషాం సామ్యే స్థితం మనః యేషాం సామ్యే స్థితం మనః నిర్దోషం హి సమం బ్రహ్మ నిర్దోషం హి సమం బ్రహ్మ తస్మాత్ బ్రహ్మణి తే స్థితాః తస్మాత్ బ్రహ్మణి తే స్థితాః న ప్రహృష్యేత్ ప్రియం ప్రాప్య న ప్రహృష్యేత్ ప్రియం ప్రాప్య నోద్విజేత్ ప్రాప్య చ ప్రియం నోద్విజేత్ ప్రాప్య చ ప్రియం స్థిరబుద్ధిరసమ్మూఢో స్థిరబుద్ధిరసమ్మూఢో బ్రహ్మవిద్ బ్రహ్మణి స్థితః బ్రహ్మవిద్ బ్రహ్మణి స్థితః బాహ్యస్పర్శేష్వసక్తాత్మా బాహ్యస్పర్శేషు సక్తాత్మా విందత్యత్మని యత్సుఖం విందత్యాత్మని యత్సుఖం స బ్రహ్మయోగయుక్తాత్మా స బ్రహ్మయోగయుక్తాత్మా సుఖమక్షయమశ్నుతే సుఖమక్షయమశ్నుతే ఏ హి సంస్పర్శజా భోగాః ఏ హి సంస్పర్శజా భోగా దుఃఖయోనయ ఏవ తే దుఃఖయోనయ ఏవ తే అద్యంతవంతః కౌంతేయ ఆద్యంతవంత కౌంతేయ న తేషు రమతే బుధః న తేషు రమతే బుధః శక్నోతి హైవ యః సోఢుం శక్నోతి హైవ యశోఢం ప్రాక్శరీర విమోక్షణాత్ ప్రాక్షరీర విమోక్షణాత్ కామక్రోధోద్భవం వేగం కామక్రోధోద్భవం వేగం సయుక్తః స సుఖీ నరః సయుక్తః సుఖీ నరః యోऽन्तः సుఖోऽन्तరారామः యోऽन्तः సుఖోऽन्तరారామः తథాంతర్జ్యోతిరేవ యః తథాంతర్జ్యోతిరేవ యః స యోగి బ్రహ్మ నిర్వాణం స యోగి బ్రహ్మ నిర్వాణం బ్రహ్మభూతోऽధిగచ్చతి బ్రహ్మభూతోऽధిగచ్చతి లభంతే బ్రహ్మ నిర్వాణం లభంతే బ్రహ్మ నిర్వాణం ఋషయః క్షీణకల్మషాః ఋషయ క్షీణకల్మషాః ఛిన్నద్వైధాయతాత్మానః చిన్నద్వైధాయతాత్మానః సర్వభూతహితే రతాః సర్వభూతహితే రతాః కామక్రోధవియుక్తానాం కామక్రోధవియుక్తానాం యతీనాం యతచేతసాం యతీనాం యతచేతసాం అభితో బ్రహ్మ నిర్వాణం అభితో బ్రహ్మ నిర్వాణం వర్తతే విదితాత్మనాం వర్తతే విదితాత్మనాం స్పర్శాన్ కృత్వా బహిర్బాహ్యాన్ స్పర్శాన్ కృత్వా బహిర్భాష్యాన్ చక్షుశ్చైవాంతరే భ్రువోః చక్షుశ్చైవాంతరే భ్రువో
ಪ್ರಾಣಾಪಾನೌ ಸಮೋ ಕೃತ್ವಾ प्राणापानौ समौ कृत्वा ನಾಸಾಭ್ಯಂತರಚಾರಿಣೌ नासाभ्यन्तरचारिणौ ಯತೇಂದ್ರಿಯಮನೋಬುದ್ಧಿಃ यतेन्द्रियमनोबुद्धिः ಮುನಿರ್ಮೋಕ್ಷಪರಾಯಣಃ मुनिर्मोक्षपरायणः ವಿಗತೇಚ್ಛಾಭಯಕ್ರೋಧೋ विगतेच्छाभयक्रोधो ಯಃ ಸದಾ ಮುಕ್ತ ಏವ ಸಃ यः सदा मुक्त एव सः ಭೋಕ್ತಾರಂ ಯಜ್ಞತಪಸಾಂ भोक्तारं यज्ञतपसां ಸರ್ವಲೋಕಮಹೇಶ್ವರಂ सर्वलोकमहेश्वरं ಸುಹೃದಂ ಸರ್ವಭೂತಾನಾಂ सुहृदं सर्वभूतानां ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ज्ञात्वा मां शान्तिमृच्छति. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಭಗವದ್ಗೀತೆಯ 5ನೇ ಅಧ್ಯಾಯದ ಅರ್ಥಾನುಸಂಧಾನದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೇವೆ. 5ನೇ ಅಧ್ಯಾಯ ಮೊದಲನೇ ಶ್ಲೋಕ ಹೀಗಿದೆ: ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನ ಒಂದು ಸಂದೇಹವನ್ನು ಕೃಷ್ಣನಲ್ಲಿ ಪರಿಹರಿಸುವಂತೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈ 5ನೇ ಅಧ್ಯಾಯ ಯಾಕೆ ಬಂತು ಅನ್ನುವ ಸಂಗತಿಯನ್ನು ನಾವು ಗಮನಿಸಬೇಕು. 3ನೇ ಅಧ್ಯಾಯದಲ್ಲಿ ಕರ್ಮಯೋಗದ ವಿಚಾರ ಬಂದಿದೆ. ಆ ಕರ್ಮಯೋಗದ ವಿವರಣೆಯೇ ಈ 5ನೇ ಅಧ್ಯಾಯ. 3ನೇ ಅಧ್ಯಾಯದಲ್ಲಿ ಹೇಳಿದ ಕರ್ಮಯೋಗದ ವಿವರಣೆ 4ನೇ ಅಧ್ಯಾಯದಲ್ಲಿ ಬರಬೇಕಾಗಿತ್ತು. 5ನೇ ಅಧ್ಯಾಯದಲ್ಲಿ ಯಾಕೆ ಅದರ ವಿವರಣೆ ಬಂತು ಅನ್ನುವುದು ನಮಗೆ ಬರುವ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, 3ನೇ ಅಧ್ಯಾಯದಲ್ಲಿ ಬಂದ ವಿಷಯದ ಬಗ್ಗೆ 4ನೇ ಅಧ್ಯಾಯದಲ್ಲಿ ಕೃಷ್ಣ ಸ್ವಲ್ಪ ನಿರೂಪಣೆ ಮಾಡ್ದ. ಆ 4ನೇ ಅಧ್ಯಾಯದ ಮಾತಿನಿಂದ ಅರ್ಜುನನಿಗೆ ಸಂಶಯ ಬಂತು. ಅದಕ್ಕಾಗಿ ಅದರ ವಿವರಣೆಯನ್ನು 5ನೇ ಅಧ್ಯಾಯದಲ್ಲಿ ಕೃಷ್ಣ ಕೊಡ್ತಾ ಇದ್ದಾನೆ. ಈ 5ನೇ ಅಧ್ಯಾಯದ ಆರಂಭದಲ್ಲಿ ಅರ್ಜುನ ಕೇಳುವ ಪ್ರಶ್ನೆ ಏನು ಹಾಗೆ ಅಂತಂದರೆ, 5ನೇ ಅಧ್ಯಾಯದ ಮೊದಲನೇ ಶ್ಲೋಕ: ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಕರ್ಮ ಸನ್ಯಾಸ ಅಂದರೇನು? ಕರ್ಮ ಸನ್ಯಾಸ ಅಂತಂದರೆ ಕೃಷ್ಣ ಹಿಂದೆ ಹೇಳಿದ ಹಾಗೆ ದ್ವಂದ್ವವನ್ನು ಮೀರುವುದು. ಇದೇ ಕರ್ಮ ಸನ್ಯಾಸವೋ ಅಥವಾ ಕರ್ಮ ಸನ್ಯಾಸ ಅಂದರೆ ಸರ್ವವಿಹಿತ ಕರ್ಮ ತ್ಯಾಗ, ಇದೇ ಸನ್ಯಾಸವೋ? ಒಂದು ಪಕ್ಷ ಸರ್ವವಿಹಿತ ಕರ್ಮತ್ಯಾಗವೇ ಸನ್ಯಾಸ ಅಂತ ಕೃಷ್ಣನಿಗೆ ಸಮ್ಮತವಾದರೆ, ಈ ಕರ್ಮಯೋಗ ವಿಹಿತ ಕರ್ಮತ್ಯಾಗ ಈ ಎರಡೂ ಕೂಡ ಕರ್ಮ ಸನ್ಯಾಸ ಕರ್ಮಯೋಗಗಳು ಒಬ್ಬನೇ ವ್ಯಕ್ತಿಯಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾನು ಯಾವುದು ದಾರಿಯನ್ನು ಆರಿಸ್ಕೊಳ್ಬೇಕು, ಇದು ಒಂದು ಜಿಜ್ಞಾಸೆ ಅರ್ಜುನನಿಗೆ. ಮತ್ತು 4ನೇ ಅಧ್ಯಾಯದಲ್ಲಿ ದ್ವಂದ್ವಾತೀತೋ ವಿಮತ್ಸರಃ ಎಂಬ ಮಾತುಗಳೇನು ಬಂದಿದೆ, ಆ ದ್ವಂದ್ವಾತೀತ ಮೊದಲಾಗಿ ಇರುವ ಗುಣ ಏನಿದೆ ಅದನ್ನು ಹೊಂದುವುದೇ ಸನ್ಯಾಸವೋ? ಹಾಗಾದರೆ ಅದೇ ಒಳ್ಳೆಯ ದಾರಿಯಾಯಿತು. ಯಾಕೆಂದರೆ ರಾಗದ್ವೇಷಗಳಿಂದ ಕೂಡಿದ ಈ ಯುದ್ಧ ಅನ್ನೋ ಕರ್ಮಯೋಗಕ್ಕಿಂತ ದ್ವಂದ್ವಾತೀತ ಅಂದರೆ ರಾಗದ್ವೇಷಗಳನ್ನು ಮೀರುವುದು ಇದೆಯಲ್ಲ, ಆ ಸನ್ಯಾಸವೇ ಸುಲಭವಾದ ಮಾರ್ಗ ಆಯಿತು. ರಾಗದ್ವೇಷಗಳನ್ನು ಬಿಟ್ಟು ಯುದ್ಧ ಮಾಡು ಅಂತ ನೀನು ಹೇಳ್ತಾ ಇದ್ದಿ, ಅದರ ಬದಲು ಯುದ್ಧ ಬಿಟ್ಟು ರಾಗದ್ವೇಷಗಳನ್ನು ಬಿಡೋದು ಒಳ್ಳೆಯದಲ್ವಾ ಅಂತ ಅರ್ಜುನನ ಇನ್ನೊಂದು ಜಿಜ್ಞಾಸೆ. ಈ ಅರ್ಜುನನಿಗೆ ಪ್ರಶ್ನೆ ಯಾಕೆ ಬಂತು ಅನ್ನುವುದನ್ನು ನಾವು ವಿಚಾರ ಮಾಡಬೇಕು. ಈ ಪ್ರಶ್ನೆ ಯಾವಾಗ ಬರುತ್ತೆ? ಹೇಳುವವರು ಅಸ್ಪಷ್ಟವಾಗಿ ಹೇಳಿದರೆ ಪ್ರಶ್ನೆ ಬರುತ್ತೆ, ಕೇಳುವವರು ಅಜ್ಞಾನ ಅನವಧಾನಕ್ಕೊಳಗಾದರೆ ಪ್ರಶ್ನೆ ಬರುತ್ತೆ. ಇಲ್ಲಿ ಕೃಷ್ಣ ಹೇಳಿದವನು, ಆದ್ದರಿಂದ ಕೃಷ್ಣನ ಮಾತಿನಲ್ಲಿ ಯಾವ ಅಸ್ಪಷ್ಟತೆಯೂ ಇಲ್ಲ. ಹಾಗಾದರೆ ಅರ್ಜುನನಿಗೆ ಸಂದೇಹ ಬಂದದ್ದು ಯಾಕೆ? ಕೃಷ್ಣನ ಮಾತು ನಿಶ್ಚಿತವಾಗೇ ಇದೆ, ಖಚಿತವಾಗೇ ಇದೆ. ಅಂದರೆ ಅರ್ಜುನ ಗೊಂದಲ ಮಾಡಿಕೊಂಡಿದ್ದಾನೆ. ಆ ಗೊಂದಲ ಮಾಡಿಕೊಂಡದ್ದು ನನ್ನದೇ ತಪ್ಪು,
ಆದ್ದರಿಂದ ಇನ್ನಷ್ಟು ಸ್ಪಷ್ಟವಾಗಿ ಹೇಳು. ತನ್ಮೇ ಬ್ರೂಹಿ ಸುನಿಶ್ಚಿತಂ ಅನ್ನೋ ಮಾತಿನಲ್ಲಿ ಆ ಒಂದು ಧ್ವನಿ ಇದೆ. ನೀನು ಹೇಳಿದ್ದು ನಿಶ್ಚಿತವೇ, ಅದರೊಳಗೆ ಏನು ಅಸ್ಪಷ್ಟತೆ ಇಲ್ಲ. ಆದರೆ ನನಗೆ ಕೆಲವು ಗೊಂದಲಗಳು ಬಂದದ್ದರಿಂದ ನನಗೆ ಇನ್ನಷ್ಟು ಚೆನ್ನಾಗಿ ಅರ್ಥವಾಗುವಂತೆ ನೀನು ವಿವರಿಸಿ ಹೇಳು ಅನ್ನೋದು ಆ ಅರ್ಜುನನ ಭಾವ. ಈ ಶ್ಲೋಕದಲ್ಲಿ ಅರ್ಜುನ ಕೃಷ್ಣ ಅಂತ ಸಂಬೋಧನೆ ಮಾಡ್ತಾನೆ. ಕೃಷ್ಣ ಅಂತಂದರೆ ಅನೇಕ ಅರ್ಥಗಳಿದೆ. ಒಂದು ಅರ್ಥ, ಇಡೀ ಜಗತ್ತನ್ನು ನಿಯಂತ್ರಿಸಿ ತನ್ನ ಕಡೆಗೆ ಸೆಳೆದುಕೊಳ್ಳುವವನು ಕೃಷ್ಣ. ಆ ಅರ್ಥದಲ್ಲಿ ಕೃಷ್ಣ ಅಂತ ಕೃಷ್ಣನನ್ನು ಅರ್ಜುನ ಸಂಬೋಧನೆ ಮಾಡ್ತಾ ಇದ್ದಾನೆ. ಯಾಕೆ ಹೀಗೆ ಸಂಬೋಧನೆ ಮಾಡ್ದ ಅಂದರೆ, ಆ ಸಂಬೋಧನೆಯ ಧ್ವನಿ ಒಂದಿದೆ. ಏನು? ನೀನು ಕರ್ಮ ಸನ್ಯಾಸದ ಬಗೆಗೂ ಉಪದೇಶ ಮಾಡ್ತಿ, ಕರ್ಮಯೋಗದ ಬಗೆಗೂ ಉಪದೇಶ ಮಾಡ್ತಿ. ನನ್ನೊಳಗೆ ಅಂತರ್ಯಾಮಿಯಾಗಿದ್ದು ಅದೆರಡನ್ನೂ ನೀನೇ ನನ್ನಿಂದ ಮಾಡಿಸ್ತಾ ಇದ್ದಿ. ಬರೇ ಕುದುರೆಯ ಲಗಾಮು ಹಿಡಿದು ಕೂತವನಲ್ಲ ನೀನು. ನನ್ನ ಲಗಾಮು ನಿನ್ನ ಕೈಯಲ್ಲೇ ಇದೆ. ನನ್ನನ್ನು ಯುದ್ಧರಂಗಕ್ಕೆ ಇಳಿಸಿದ್ದಿ. ನಾನು ಶುದ್ಧ ಕ್ಷತ್ರಿಯನಾದೆ, ಕರ್ಮಯೋಗಿಯಾದೆ, ದ್ವಂದ್ವಾತೀತನಾಗುವಂತಂದೆ. ನಾನು ದ್ವಂದ್ವಾತೀತನಾಗಿ ಸನ್ಯಾಸಿಯಾದೆ. ಇದೆಲ್ಲವೂ ಕೂಡ ನಿನ್ನದೇ ನಾಟಕ. ಇದು ಆ ಕೃಷ್ಣ ಅನ್ನುವ ಸಂಬೋಧನೆಯಲ್ಲಿ ಎಲ್ಲವನ್ನೂ ನಿಯಂತ್ರಿಸಿ ತನ್ನ ಕಡೆಗೆ ಸೆಳೆದುಕೊಳ್ಳುವವನು ನೀನು. ನನ್ನನ್ನು ನಿಯಂತ್ರಿಸಿ ಅಂತರ್ಯಾಮಿಯಾಗಿ ನಿನ್ನೆಡೆಗೆ ಸೆಳೆದುಕೊಂಡಿದ್ದಿ ಕೃಷ್ಣ ಅನ್ನುವಂತಹ ಭಾವ ಆ ಸಂಬೋಧನೆಯಲ್ಲಿ ಸೇರಿಕೊಂಡಿದೆ. ಹಾಗಾಗಿ ಈಗ ಈ ಒಂದು ಅರ್ಜುನನ ಜಿಜ್ಞಾಸೆಗೆ ಉತ್ತರವೇ 5ನೇ ಅಧ್ಯಾಯ. ಇಡೀ ಶ್ಲೋಕದ ಪ್ರತಿಪದಾರ್ಥವನ್ನು ನಾವು ಗಮನಿಸೋಣ. ಕೃಷ್ಣ, ಎಲ್ಲವನ್ನೂ ಆಕರ್ಷಿಸುವ ನನ್ನ ಪ್ರೀತಿಯ ಹೇ ಕೃಷ್ಣ, ಕರ್ಮಣಾಂ ಕರ್ಮಗಳ ಸನ್ಯಾಸಂ ಸಂಪೂರ್ಣ ಪರಿತ್ಯಾಗವನ್ನು ಶಂಸಸಿ ಹೇಳ್ತಾ ಇದ್ದಿ. ಅಥವಾ ಕರ್ಮಣಾಂ ಕರ್ಮಗಳ ಬಗೆಗೆ ಸನ್ಯಾಸಂ ರಾಗದ್ವೇಷ ರಾಹಿತ್ಯವನ್ನು ಶಂಸಸಿ ಹೇಳುತ್ತಿರುವಿ. ಪುನಃ ಮತ್ತೆ ಯೋಗಂಚ ಯುದ್ಧರೂಪವಾದ ಕರ್ಮಯೋಗವನ್ನು ಶಂಸಸಿ ಹೇಳುತ್ತಿದ್ದೀಯ. ಏತಯೋ ಇವೆರಡರಲ್ಲಿ ಯತ್ ಏಕಂ ಯಾವ ಒಂದು ಶ್ರೇಯ ಹೆಚ್ಚು ಪ್ರಶಸ್ತವೋ ತತ್ ಅದನ್ನು ಸುನಿಶ್ಚಿತಂ ಅತ್ಯಂತ ಖಚಿತವಾಗಿ ಮೇ ನನಗೆ ಬ್ರೂಹಿ ಹೇಳು. ನೀನು ಕರ್ಮಯೋಗವನ್ನೂ ಪ್ರಶಂಸೆ ಮಾಡ್ತಾ ಇದ್ದಿ, ಕರ್ಮ ಸನ್ಯಾಸದ ಬಗ್ಗೆಯೂ ಹೇಳ್ತಾ ಇದ್ದಿ. ಈ ಕರ್ಮ ಸನ್ಯಾಸವನ್ನು ಮಾಡುವಂತನೂ ಹೇಳ್ತಾ ಇದ್ದಿ, ಕರ್ಮಯೋಗವನ್ನು ಮಾಡುವಂತನೂ ಹೇಳ್ತಾ ಇದ್ದಿ. ಇದರಲ್ಲಿ ಯಾವುದು ನಾನು ಆರಿಸಬೇಕಾದ ದಾರಿ ಅನ್ನುವುದು ಗೊಂದಲವಾಗಿದೆ. ಅದನ್ನು ನನಗೆ ಹೆಚ್ಚು ಸ್ಪಷ್ಟವಾಗುವಂತೆ ಬಿಡಿಸಿ ಹೇಳು ಅಂತ ಅರ್ಜುನ ಕೃಷ್ಣನಲ್ಲಿ 1ನೇ ಶ್ಲೋಕದಲ್ಲಿ ಕೇಳ್ತಾ ಇದ್ದಾನೆ. ಮುಂದೆ ಕೃಷ್ಣ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಭಗವಾನುವಾಚ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಸನ್ಯಾಸಃ ಕರ್ಮಯೋಗಃ ಚ ನಿಶ್ರೇಯಸಕರೌ ಉಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಭಗವಂತ ಕೊಡುವ ಉತ್ತರವನ್ನು ನಾವಿಲ್ಲಿ ಗಮನಿಸಬೇಕು. ಇಲ್ಲಿ ಸನ್ಯಾಸ ಅಂತ ಒಂದು ಶಬ್ದ ಬರ್ತಾ ಇದೆ. ಸನ್ಯಾಸ ಅಂತಂದರೆ ಯತ್ಯಾಶ್ರಮ ಅಲ್ಲ, ಸರ್ವಕರ್ಮ ತ್ಯಾಗವೂ ಅಲ್ಲ. ಅರ್ಜುನನಂತಹ ಗೃಹಸ್ಥ ಕ್ಷತ್ರಿಯನೂ ಆಚರಿಸಬಹುದಾದಂಥ ಸನ್ಯಾಸ, ಅದನ್ನು ಇಲ್ಲಿ ಕೃಷ್ಣ ಸನ್ಯಾಸ ಅಂತ ಹೇಳ್ತಾ ಇದ್ದಾನೆ. ಸನ್ಯಾಸ ಅಂದರೆ ಏನು? ರಾಗದ್ವೇಷಗಳ ಇಲ್ಲದೆ, ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಕರ್ಮಾಚರಣೆ, ಇದನ್ನೇ ಕೃಷ್ಣ ಸನ್ಯಾಸ ಶಬ್ದದಿಂದ ಕರೀತಾ ಇರೋದು. ಈ ಸನ್ಯಾಸ ಕರ್ಮಯೋಗ ವಿರೋಧಿ ಅಲ್ಲ ಅನ್ನುವುದನ್ನು ನಾವು ಮೊದಲು ಮನವರಿಕೆ ಮಾಡಿಕೊಳ್ಬೇಕು. ಅನಂತರ ಅರ್ಜುನನೂ ಕೂಡ ಸಾಧಿಸಬಹುದಾದ, ಯುದ್ಧರಂಗದಲ್ಲಿ ಅನುಷ್ಠಾನಕ್ಕೆ ತರಬಹುದಾದ ಸನ್ಯಾಸ ಅಂದರೆ ರಾಗದ್ವೇಷಗಳಿಂದ ಮುಕ್ತವಾದ ಮಾನಸಿಕ ಸಮಸ್ಥಿತಿ. ಇದನ್ನು ಸನ್ಯಾಸ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಹೊರತು ಸನ್ಯಾಸ ಅಂದರೆ ಸನ್ಯಾಸಾಶ್ರಮ ಯತಿಗಳು ಅವರ ವಿಚಾರಗಳನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇಲ್ಲ ಅನ್ನೋದನ್ನು ನಾವು ಖಚಿತವಾಗಿ ಮೊದಲು ಮನವರಿಕೆ ಮಾಡಿಕೊಳ್ಬೇಕು. ಕರ್ಮಯೋಗ ಅಂದರೆ ನಿಷ್ಕಾಮವಾಗಿ ಭಗವಂತನಲ್ಲಿ ಅರ್ಪಣ ಬುದ್ಧಿಯಿಂದ ಮಾಡುವ ಕರ್ತವ್ಯ ಕರ್ಮದಲ್ಲಿ ನಿಷ್ಠೆ, ಇದನ್ನು ಕರ್ಮಯೋಗ ಅಂತ ಇದ್ದಾರೆ. ಹಾಗಾದರೆ ರಾಗದ್ವೇಷಾದಿಗಳಿಂದ ಮುಕ್ತವಾದ ಮಾನಸಿಕ ಸಮಸ್ಥಿತಿಯಿಂದ ಭಗವದರ್ಪಣ ಬುದ್ಧಿಯಿಂದ ವಿಹಿತ ಕರ್ಮವನ್ನು ಮಾಡು, ಇದು ಕರ್ಮ ಸನ್ಯಾಸ ಕರ್ಮಯೋಗ. ಇದರಲ್ಲಿ ಯಾವ ವಿರೋಧವೂ ಇಲ್ಲ. ಆದ್ದರಿಂದ ಎರಡೂ ಕೂಡ ಮೋಕ್ಷಕ್ಕೆ ಸಾಧನ. ಆದ್ದರಿಂದ ಎರಡು ಒಟ್ಟಿಗೆ ಇರಬೇಕಾದವರು, ದ್ವಂದ್ವ ತ್ಯಾಗ ಮತ್ತು ಕರ್ತವ್ಯನಿಷ್ಠೆ. ನಿಶ್ರೇಯಸಕರವು ಉಭವು, ಇದೆರಡೂ ಕೂಡ ಜೊತೆಯಾಗಿ ಮೋಕ್ಷ ಸಾಧನಗಳು. ಆದ್ದರಿಂದ ಕರ್ಮ ಸನ್ಯಾಸ ಇದ್ದರೆ ಕರ್ಮಯೋಗ ಇರೋದಕ್ಕೆ ಸಾಧ್ಯ ಇಲ್ಲ,
ಕರ್ಮಯೋಗ ಇದ್ದರೆ ಕರ್ಮ ಸನ್ಯಾಸ ಇರೋದಕ್ಕೆ ಸಾಧ್ಯ ಇಲ್ಲ. ಕರ್ಮ ಸನ್ಯಾಸ ಕರ್ಮಯೋಗ ಒಬ್ಬರೇ ವ್ಯಕ್ತಿಗಳಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಭಾವದಿಂದ ಪ್ರಶ್ನೆ ಮಾಡ್ತಾ ಇದ್ದಾನೆ ಅರ್ಜುನ. ಅದಕ್ಕೆ ಇಲ್ಲಿ ಕರ್ಮ ಸನ್ಯಾಸ ಅಂತಂದರೆ ಸನ್ಯಾಸ ಶಬ್ದಕ್ಕೆ ಯತ್ಯಾಶ್ರಮ ಅಂತ ಅರ್ಥ ಅಲ್ಲಪ್ಪ. ಸನ್ಯಾಸ ಅಂದರೆ ರಾಗದ್ವೇಷಾದಿಗಳನ್ನು ಮೀರಿ ಕರ್ತವ್ಯ ಕರ್ಮಾಚರಣೆಯಲ್ಲಿ ತೊಡಗುವುದು ಕರ್ಮ ಸನ್ಯಾಸ ಅಂದರೆ. ಕರ್ಮಯೋಗ ಅಂದರೆ ಭಗವದರ್ಪಣ ಬುದ್ಧಿಯಿಂದ ಕರ್ತವ್ಯ ನಿಷ್ಠೆ ಕರ್ಮದಲ್ಲಿ ತೊಡಗುವುದು. ಈ ಎರಡೂ ಕೂಡ ಪರಸ್ಪರ ಪೂರಕವಾದದ್ದೇ ಹೊರತು ಯಾವ ವಿರೋಧಗಳೂ ಇಲ್ಲ. ಆದ್ದರಿಂದ ನಿಶ್ರೇಯಸಕರವು ಉಭವು. ಈ ಸನ್ಯಾಸ ಮತ್ತು ಕರ್ಮಯೋಗ ಇದೆರಡೂ ಕೂಡ ಮೋಕ್ಷ ಸಾಧನಗಳು. ಆದ್ದರಿಂದ ಇಲ್ಲಿ ವಿರೋಧದ ಮಾತೇ ಇಲ್ಲ. ಆದರೂ ರಾಗದ್ವೇಷಾದಿಗಳನ್ನು ತ್ಯಾಗ ಮಾಡಿ ಸುಮ್ಮನೆ ಕೂತರೆ ಪ್ರಯೋಜನ ಇಲ್ಲ. ಆದ್ದರಿಂದ ರಾಗದ್ವೇಷಗಳನ್ನು ತ್ಯಾಗ ಮಾಡಿ ಸುಮ್ಮನೆ ಕೂಡುವುದಕ್ಕಿಂತ ಭಗವತ್ ಪೂಜಾರೂಪವಾದ ಕರ್ತವ್ಯ ಕರ್ಮದಲ್ಲಿ ತೊಡಗುವುದು ಮೇಲು ಅಂತ ಉತ್ತರಾರ್ಧದಲ್ಲಿ ಹೇಳ್ತಾ ಇದ್ದಾನೆ. ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಅಂದರೆ ಆ ಕರ್ಮ ಸನ್ಯಾಸಕ್ಕಿಂತಲೂ ಕೂಡ ಕರ್ಮಯೋಗ ಬಹಳ ಶ್ರೇಷ್ಠ. ಅಂದರೆ ಬರೇ ದ್ವಂದ್ವ ತ್ಯಾಗ ಮಾಡಿ ಕರ್ಮ ಸನ್ಯಾಸ ಆಯಿತು, ದ್ವಂದ್ವ ತ್ಯಾಗ ಮಾಡಿ ಅಷ್ಟೇ ಪ್ರಯೋಜನ ಇಲ್ಲ. ಬರೇ ದ್ವಂದ್ವ ತ್ಯಾಗ ಮಾಡೋದರಿಂದಲೇ ಏನು ಪ್ರಯೋಜನ ಇಲ್ಲ. ದ್ವಂದ್ವ ತ್ಯಾಗ ಮಾಡಿ ಅವನು ಕರ್ತವ್ಯ ಕರ್ಮದಲ್ಲಿ ತೊಡಗಬೇಕು. ಆದ್ದರಿಂದ ಬರೇ ದ್ವಂದ್ವ ತ್ಯಾಗಕ್ಕಿಂತಲೂ ಕೂಡ ಭಗವತ್ ಪೂಜಾರೂಪವಾದ ಕರ್ಮಾನುಷ್ಠಾನದಲ್ಲಿ ತೊಡಗುವುದು ಶ್ರೇಷ್ಠ ಎಂಬ ಮಾತನ್ನು ಹೇಳ್ತಾ ಇದ್ದಾನೆ. ಈ ಶ್ಲೋಕದ ಪ್ರತಿಪದದ ಅರ್ಥ ಹೀಗಿದೆ. ಸನ್ಯಾಸ ಅಂದರೆ ರಾಗದ್ವೇಷಗಳಂಥ ದ್ವಂದ್ವಗಳಿಂದ ಮುಕ್ತವಾದ ಸಮದೃಷ್ಟಿ ಅದು ಸನ್ಯಾಸ. ಮತ್ತು ಕರ್ಮಯೋಗ ಭಗವತ್ ಪೂಜಾರೂಪವಾದ ಕರ್ಮಾನುಷ್ಠಾನ. ಉಭವು ಇವೆರಡೂ ಕೂಡ ಜೊತೆಯಾಗಿಯೇ ನಿಶ್ರೇಯಸಕರವು ಮೋಕ್ಷ ಸಾಧನಗಳು. ತು ಅಂತ ಒಂದು ಶಬ್ದ ಇದೆ. ತು ಅಂದರೆ ಆದರೆ, ತಯೋಹೋ ಅವೆರಡರಲ್ಲಿ ಅಂದರೆ ಕರ್ಮ ಸನ್ಯಾಸಾತ್ ಕರ್ಮ ಸಮದೃಷ್ಟಿಯಿಂದ ತೆಪ್ಪಗಿರುವುದಕ್ಕಿಂತ ಕರ್ಮಯೋಗ ಕರ್ತವ್ಯ ನಿಷ್ಠೆ ವಿಶಿಷ್ಯತೆ ವಿಶಿಷ್ಟವಾಗುತ್ತದೆ, ಮಿಗಿಲಾಗುತ್ತದೆ ಅಂತರ್ಥ. ಅಂದರೆ ಕರ್ಮ ಸನ್ಯಾಸ ಕರ್ಮಯೋಗ ಇದು ಪರಸ್ಪರ ವಿರೋಧಿ ಸಂಗತಿಗಳಲ್ಲ. ಎರಡರಲ್ಲಿ ಯಾವ ವಿರೋಧವೂ ಇಲ್ಲ. ದ್ವಂದ್ವಾತೀತತೆಯೂ ಇರಬೇಕು, ಕರ್ಮಯೋಗವೂ ಇರಬೇಕು. ಇದೆರಡೂ ಕೂಡ ಮೋಕ್ಷ ಸಾಧನಗಳೇ. ಆದರೆ ಇವೆರಡರಲ್ಲಿ ಕರ್ಮ ಸನ್ಯಾಸಕ್ಕಿಂತಲೂ ಕೂಡ ಅಂದರೆ ಬರೇ ದ್ವಂದ್ವ ರಾಹಿತ್ಯ ಮಾತ್ರ ಆದರೆ ಸಾಲದು. ಆ ದ್ವಂದ್ವಗಳನ್ನು ಮೀರಿ ಸುಮ್ಮನೆ ಕೂತರೆ ಪ್ರಯೋಜನ ಇಲ್ಲ. ದ್ವಂದ್ವಗಳನ್ನು ಮೀರಿ ಸುಮ್ಮನೆ ಕೂಡುವುದಕ್ಕಿಂತ ಭಗವತ್ ಪೂಜಾರೂಪವಾದ ಕರ್ಮಾನುಷ್ಠಾನದಲ್ಲಿ ತೊಡಗುವುದೇ ಶ್ರೇಷ್ಠ. ಅಂದರೆ ಕರ್ಮಯೋಗ ಶ್ರೇಷ್ಠ ಎಂಬ ಮಾತನ್ನು ಕೃಷ್ಣ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಅಲ್ಲಿಂದ ಮುಂದೆ 3ನೇ ಶ್ಲೋಕ. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಜ್ಞೇಯ ಸಹ ನಿತ್ಯ ಸನ್ಯಾಸಿ ಯಹ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ ಎಂಬುದಾಗಿ ಅದರ ವಿವರಣೆಯನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಅಂದರೆ ಸನ್ಯಾಸ ಶಬ್ದದ ಅರ್ಥ ಏನು ಅನ್ನುವುದನ್ನು ಈ ಶ್ಲೋಕದಲ್ಲಿ ಕೃಷ್ಣ ವಿವರಿಸ್ತಾ ಇದ್ದಾನೆ. ಏನು ಅಂತಂದರೆ ದ್ವೇಷ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ, ಯಾರು ದ್ವೇಷ ಮಾಡುವುದಿಲ್ಲ, ಯಾರು ಬಯಸುವುದಿಲ್ಲ ಅವನು ನಿತ್ಯ ಸನ್ಯಾಸಿ. ಅಂದರೆ ದ್ವೇಷ ಮತ್ತು ಬಯಕೆ ಇದೆರಡು ಇರಬಾರ್ದು. ಯಾರಿಗೆ ದ್ವೇಷ ಇಲ್ಲ, ಯಾರಿಗೆ ಬಯಕೆಗಳಿಲ್ಲ ಅವನು ಸನ್ಯಾಸಿ. ಎಲ್ಲ ದ್ವಂದ್ವಗಳಿಗೆ ಮೂಲ ರಾಗದ್ವೇಷಗಳು. ಆ ಬರಿಯ ರಾಗದ್ವೇಷಗಳು ಮಾತ್ರ ಅಲ್ಲ, ಆ ರಾಗದ್ವೇಷ ಮೂಲಕವಾದ ಎಲ್ಲ ನಮಗೆ ಅದು ಬೇಕು ಇದು ಬೇಡ ಅನ್ನುವ ಬೇಕು ಬೇಡಗಳಿದೆಯಲ್ಲ ಅದೆಲ್ಲವನ್ನೂ ಬಿಡಬೇಕು. ಅದೇ ನಿರ್ದ್ವಂದ್ವ ಅಂತ ಮುಂದೆ ಹೇಳ್ತಾ ಇದ್ದಾನೆ. ಅಂದರೆ ದ್ವೇಷ ಮತ್ತು ಬಯಕೆಗಳೇ ಇಲ್ಲದೇ ಇರೋದು. ಆದರೆ ದ್ವೇಷ ಮತ್ತು ಬಯಕೆಗಳೇ ಇಲ್ಲದೇ ಇರೋದು ಅಂದರೆ ದ್ವೇಷ ಮತ್ತು ಬಯಕೆಗಳೇ ಎಲ್ಲದರ ಮೂಲ. ಆ ದ್ವೇಷ ಬಯಕೆಗಳನ್ನು ಮೀರಿದವನು ಆಗಿರಬೇಕು. ಅಷ್ಟೇ ಅಲ್ಲ, ಆ ದ್ವೇಷ ಬಯಕೆಗಳ ಮೂಲಕವಾಗಿ ಇನ್ನೇನು ಮನಸ್ಸಿಗೆ ಬೇಕು ಬೇಡಗಳು ಇರುತ್ತೆ, ಆ ಬೇಕು ಬೇಡಗಳನ್ನೂ ಬಿಡಬೇಕು. ಆಗ ಅವನು ನಿರ್ದ್ವಂದ್ವ ಅಂತ ಹೇಳ್ತಾರೆ. ಇಂಥವನು ಜ್ಞೇಯ ಸಹ ನಿತ್ಯ ಸನ್ಯಾಸಿ. ಇವನು ನಿತ್ಯ ಸನ್ಯಾಸಿ ಅಂತ ಅನಿಸ್ಕೊಳ್ತಾನೆ. ಈ ವಿವರಣೆಯಿಂದ ಹಿಂದೆ ಸನ್ಯಾಸ ಅಂದರೆ ಯತ್ಯಾಶ್ರಮವನ್ನು ಕೃಷ್ಣ ಹೇಳಿದ್ದಲ್ಲ ಅನ್ನೋದು ಅರ್ಥ ಆಗುತ್ತೆ. ಯಾಕಂದರೆ ಯತ್ಯಾಶ್ರಮ ಅದು ಇರೋದಲ್ಲ, ಹೊರಗಿನಿಂದ ತಗೊಳ್ಳೋದದು. ಆದರೆ ದ್ವಂದ್ವತ್ಯಾಗ ಹಾಗಲ್ಲ, ಒಳಗಿಂದ ಒಳಗಿರುವುದನ್ನೇ ಬಿಡೋದು. ಆ ದ್ವಂದ್ವತ್ಯಾಗ ಯಾರು ಮಾಡ್ತಾನೆ ಅವನು ನಿತ್ಯ ಸನ್ಯಾಸಿ.
ಅವನು ದ್ವಂದ್ವವನ್ನು ಬಾಲ್ಯದಲ್ಲೇ ಮೀರಿದರೆ ಬಾಲ್ಯದಲ್ಲಿಯೂ ಸನ್ಯಾಸಿ, ಅವನು ಗೃಹಸ್ಥನಾದಾಗ ದ್ವಂದ್ವವನ್ನು ಮೀರಿದರೆ ಗೃಹಸ್ಥನಾದಾಗಲೂ ಸನ್ಯಾಸಿ. ಅಷ್ಟೇ, ಅದು ಎಂದೋ ಆಕಸ್ಮಿಕವಾಗಿ ಒದಗಿ ಬರುವ ಸನ್ಯಾಸ ಅಲ್ಲ, ಜೀವ ಸ್ವರೂಪದ ಜೊತೆಗೆ ಅಂಟಿಕೊಂಡಿರುವ ಸಹಜ ಧರ್ಮ ಅದು. ಅದಕ್ಕೆ ಜ್ಞೇಯ ನಿತ್ಯ ಸನ್ಯಾಸಿ ಹಾಗೆ ಅಂತ ಇದ್ದಾರೆ. ಇಲ್ಲಿ ಯಹ ಅಂತ ಹೇಳ್ತಾ ಇದ್ದಾರೆ, ಸಹ ಅಂತ ಹೇಳ್ತಾ ಇದ್ದಾರೆ. ಯಾರು ಯಾರು ನಿರ್ದ್ವಂದ್ವರೋ ಅವರೆಲ್ಲ ನಿತ್ಯ ಸನ್ಯಾಸಿಗಳು ಅನ್ನೋದು ಕೃಷ್ಣನ ಮಾತಿನ ಅಭಿಪ್ರಾಯ. ಹೀ ಅಂದರೆ ಇದು ಸಕಲ ಶಾಸ್ತ್ರ ಪ್ರಸಿದ್ಧ. ಹೀಗೆ ನಿತ್ಯ ಸನ್ಯಾಸಿ ಆಗುವುದರಿಂದ ಏನು ಪ್ರಯೋಜನ? ಬಂಧಾತ್ ಸುಖಂ ಪ್ರಮುಚ್ಯತೆ. ಅಂದರೆ ಸಂಸಾರ ಅನ್ನೋದು ಅನೇಕ ದ್ವಂದ್ವಗಳ ಸರಮಾಲೆ. ಆ ದ್ವಂದ್ವಗಳೇ ನಮಗೆ ಬಂಧನಕ್ಕೆ ಕಾರಣವಾಗೋದು. ದ್ವಂದ್ವಾತೀತನಾದವನಿಗೆ ಈ ಸರಮಾಲೆಯಿಂದ ಪಾರಾಗುವುದು ತುಂಬ ಸುಲಭ ತಾನೇ. ಆದ್ದರಿಂದ ಬಂಧಾತ್ ಸುಖಂ ಪ್ರಪದ್ಯತೆ ಪ್ರಮುಚ್ಯತೆ. ಬಂಧಾತ್ ಸುಖಂ ಪ್ರಮುಚ್ಯತೆ ಅಂದರೆ ಈ ದ್ವಂದ್ವಗಳನ್ನು ಮೀರಿದವನು ಅನಾಯಾಸವಾಗಿ ಅವನು ಬಂಧನದಿಂದ ಬಿಡುಗಡೆಗೊಳ್ತಾನೆ. ಅಂತಂದರೆ ಅದು ಸಕಲ ಶಾಸ್ತ್ರ ಪ್ರಸಿದ್ಧ ಅಂತ ಅರ್ಥ. ಮತ್ತು ಅನುಭವ ಸಿದ್ಧ ನಿನಗೂ ಕೂಡ ದ್ವಂದ್ವಾತೀತನಾದರೆ ಎಲ್ಲವನ್ನೂ ಬಂಧನವನ್ನು ಅನಾಯಾಸವಾಗಿ ಕಳಚಿಕೊಳ್ಳಬಹುದು ಅನ್ನುವುದು ನಿನಗೂ ಅನುಭವಕ್ಕೆ ಬಂದ ಸಂಗತಿ ಅಂತ ಕೃಷ್ಣ ನೆನಪಿಸ್ತಾ ಇದ್ದಾನೆ. ಆದ್ದರಿಂದ ನಿರ್ದ್ವಂದ್ವ ಸುಖಂ ಬಂಧಾತ್ ಪ್ರಮುಚ್ಯತೆ. ಹಿ ಎನ್ನುವುದಕ್ಕೆ ಏಕೆಂದರೆ ಅಂತಲೂ ಅರ್ಥ ಇಟ್ಕೊಳ್ಬಹುದು. ಯಾರು ದ್ವಂದ್ವಾತೀತನಾಗಿರ್ತಾನೆ ಅವನು ನಿತ್ಯ ಸನ್ಯಾಸಿ. ಯಾರು ನದ್ವೇಷ್ಟಿ ನಕಾಂಕ್ಷತಿ, ದ್ವೇಷ ಮತ್ತು ಬಯಕೆಗಳನ್ನು ಬಿಟ್ಟಿರ್ತಾನೆ, ತನ್ಮೂಲಕವಾದ ಬೇಕು ಬೇಡಗಳನ್ನು ಮೀರಿ ನಿಂತಿರ್ತಾನೆ, ಅದರ ಫಲ ಏನಂದರೆ ಅವನು ನಿತ್ಯ ಸನ್ಯಾಸಿ ಅಂತ ಅನಿಸ್ಕೊಳ್ತಾನೆ. ಅದರ ಫಲ ಅವನು ಅನಾಯಾಸವಾಗಿ ಬಂಧನದಿಂದ ಬಿಡುಗಡೆಗೊಳ್ತಾನೆ. ಯಾರು ದ್ವಂದ್ವವನ್ನು ಮೀರಿಬಿಟ್ಟಿದ್ದಾರೆ ಅವರಿಗೆ ಸಂಸಾರ ಬಂಧನ ಅಂತಲೇ ಅನಿಸೋದಿಲ್ಲ. ದ್ವಂದ್ವಗಳಿಗೆ ಸಿಲುಕಿದವನಿಗೆ ಸಂಸಾರ ಬಂಧನವಾಗತ್ತೆ. ಅದನ್ನು ಸುಖಂ ಬಂಧಾತ್ ಪ್ರಮುಚ್ಯತೆ ಹಾಗೆ ಅಂತ. ಇಲ್ಲಿ ಅರ್ಜುನನನ್ನು ಕೃಷ್ಣ ಮಹಾಬಾಹೋ ಹಾಗೆ ಅಂತ ಇದ್ದಾನೆ. ನಿರ್ದ್ವಂದ್ವೋ ಹಿ ಮಹಾಬಾಹೋ. ಮಹಾಬಾಹೋ ಅಂತಂದರೆ ಹೋರಾಟಕ್ಕೋಸ್ಕರ ಯುದ್ಧರಂಗದಲ್ಲಿ ನಿಂತಹ ಮಹಾವೀರ ನೀನು. ಭಗವಂತನ ತೋಳಿನಿಂದ ಸೃಷ್ಟಿಗೊಂಡ ವೀರಕ್ಷತ್ರಿಯ ನೀನು. ಯುದ್ಧ ಅಂದ್ರೇ ಮಹಾದ್ವಂದ್ವಗಳು. ಆದರೆ ನೀನು ದ್ವಂದ್ವಾತೀತನಾಗಿ ಈ ದ್ವಂದ್ವದಲ್ಲಿ ತೊಡಗಿದೆ ಅಂತಂದರೆ ರಾಗದ್ವೇಷಗಳಿಂದ ಮುಕ್ತನಾಗಿ ಈ ಧರ್ಮ ಯುದ್ಧದಲ್ಲಿ ನೀನು ನಿನ್ನನ್ನು ತೊಡಗಿಸಿಕೊಂಡರೆ ಈ ಯುದ್ಧದ ಬದ್ಧತೆಯಿಂದ ಬಂಧನದಿಂದ ನೀನು ಪಾರಾಗ್ತಿ ಎಂಬುದಾಗಿ ಕೃಷ್ಣ ಹೇಳ್ತಾ ಇದ್ದಾನೆ. ಪ್ರಮುಚ್ಯತೆ ಅಂತ ಇದ್ದಾನೆ. ಅಂದರೆ ಮುಚ್ಯತೆ ಅಂದರೆ ಬಿಡುಗಡೆಗೊಳ್ತಾನೆ. ಅದು ಜೀವನ್ಮುಕ್ತ ಅವಸ್ಥೆಯನ್ನು ಹೇಳುವಂತಹದ್ದು. ಈಗಾಗಲೇ ಅರ್ಜುನ ಆ ಜೀವನ್ಮುಕ್ತ ಅವಸ್ಥೆಯಲ್ಲಿ ಇದ್ದಾನೆ. ಆದರೆ ಪ್ರಾರಬ್ಧ ಕರ್ಮ ತೀರದ ಮೇಲೆ ಪ್ರಮುಚ್ಯತೆ ಪೂರ್ತಿಯಾಗಿ ಬಿಡುಗಡೆಗೊಳ್ತಾನೆ. ಹೀಗೆ ಅರ್ಜುನ ಒಬ್ಬನೇ ಅಲ್ಲ, ಯಹ ಸಹ ಪ್ರಮುಚ್ಯತೆ. ಯಾರು ರಾಗದ್ವೇಷಗಳನ್ನು ಪರಿತ್ಯಾಗ ಮಾಡ್ತಾರೆ, ಯಾರು ನಿರ್ದ್ವಂದ್ವರಾಗ್ತಾರೆ ಅವರೆಲ್ಲ ಸಾಧಕರೂ ಕೂಡ ಅನಾಯಾಸವಾಗಿ ಬಂಧನದಿಂದ ಬಿಡುಗಡೆಯನ್ನು ಪಡೀತಾರೆ ಅನ್ನುವುದನ್ನು ಕೃಷ್ಣ ಈ ಮಾತಲ್ಲಿ ಹೇಳ್ತಾ ಇದ್ದಾನೆ. ಹೀಗೆ ಅರ್ಜುನ ಕೃಷ್ಣನನ್ನು ಸನ್ಯಾಸ ಮತ್ತು ಕರ್ಮಯೋಗಗಳು ಅದರಲ್ಲಿ ಅದು ಎರಡೂ ಪರಸ್ಪರ ವಿರೋಧವಿಲ್ಲ, ಆದರೆ ಬರೇ ಸನ್ಯಾಸಕ್ಕಿಂತ ಕರ್ಮಯೋಗ ಶ್ರೇಷ್ಠ ಅನ್ನುವುದನ್ನು ಉಪದೇಶ ಮಾಡಿ ರಾಗದ್ವೇಷಗಳನ್ನು ಮೀರಿದವನು ನಿರ್ದ್ವಂದ್ವನಾದವನು ಯಾರಿದ್ದಾನೆ ಅವನು ನಿತ್ಯ ಸನ್ಯಾಸಿ. ಅಂತಹ ನಿತ್ಯ ಸನ್ಯಾಸಿ ನೀನಾಗಿದ್ದಿ. ಆದ್ದರಿಂದ ನೀನು ದ್ವಂದ್ವಾತೀತನಾಗಿ ಯುದ್ಧದಲ್ಲಿ ತೊಡಗಿ ಯಶಸ್ಸನ್ನು ಪಡೆಯತಕ್ಕವನಾಗು ಎಂಬುದಾಗಿ ಕೃಷ್ಣ ಈ ಶ್ಲೋಕದ ಮೂಲಕ ಹರಿಸ್ತಾ ಇದ್ದಾನೆ. ಈ ಶ್ಲೋಕದ ಪ್ರತಿಶಬ್ದದ ಅರ್ಥ ಹೀಗಿದೆ: ಮಹಾಬಾಹೋ, ಓ ಮಹಾವೀರನಾದ ಅರ್ಜುನನೇ, ನನ್ನ ತೋಳಿನಿಂದ ಹುಟ್ಟಿದ ಹೇ ಕ್ಷತ್ರಿಯ ಕುಮಾರನೇ, ಯಾರೆಲ್ಲ ನದ್ವೇಷ್ಟಿ ದ್ವೇಷಿಸುವುದಿಲ್ಲ, ನಕಾಂಕ್ಷತಿ ಬಯಸುವುದಿಲ್ಲ, ಸಹ ಅಂಥವರೆಲ್ಲರೂ ನಿತ್ಯ ಸನ್ಯಾಸಿ. ಅವನು ಜನ್ಮತಃ ಹುಟ್ಟ ಸನ್ಯಾಸಿ ಎಂಬುದಾಗಿ ತಿಳಿಬೇಕು. ಜ್ಞೇಯ ಅಂದರೆ ಭಾವಿಸಬೇಕು. ಏಕೆಂದರೆ ನಿರ್ದ್ವಂದ್ವ, ರಾಗದ್ವೇಷದಂತಹ ದ್ವಂದ್ವಗಳು ಯಾರಿಗೆ ಕಾಡುವುದಿಲ್ಲ ಅಂಥವನು ಬಂಧಾತ್ ಸಂಸಾರ ಬಂಧನದಿಂದ ಸುಖಂ ಹಾಯಾಗಿ ಅನಾಯಾಸವಾಗಿ ಪ್ರಮುಚ್ಯತೆ ಪೂರ್ತಿಯಾಗಿ ಬಿಡುಗಡೆಗೊಳ್ತಾನೆ. ಹೀಗೆ ಮೂರನೇ ಶ್ಲೋಕದ ಭಾವವನ್ನು ನಾವು ತಿಳಿದುಕೊಳ್ಳೋಣ. ಅಲ್ಲಿಂದ ಮುಂದೆ ನಾಲ್ಕನೇ ಶ್ಲೋಕದ ಕಡೆಗೆ ನಾವು ಸಾಗೋಣ. ಸಾಂಖ್ಯಯೋಗೌ ಪೃಥಗ್ ಬಾಲಾಃ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತಃ ಸಮ್ಯಕ್
ಉಭಯೋರ್ವಿಂದತೆ ಫಲಂ. ಸಾಂಖ್ಯಯೋಗವು ಪೃಥಗ್ ಬಾಲಾಃ ಪ್ರವದಂತಿ ನ ಪಂಡಿತಾಃ ಏಕಮಪಿ ಆಸ್ಥಿತಃ ಸಮ್ಯಕ್ ಉಭಯೋಃ ವಿಂದತೆ ಫಲಂ ಎಂಬ ಮಾತನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಅದರ ಅಭಿಪ್ರಾಯ ಹೀಗಿದೆ. ಸಾಂಖ್ಯ ಅಂತಂದರೆ ಅದು ಜ್ಞಾನ ಮಾರ್ಗ, ಯೋಗ ಅಂತಂದರೆ ಕರ್ಮ ಮಾರ್ಗ. ಇದೆರಡೂ ಕೂಡ ಬೇರೆ ಬೇರೆ. ಜ್ಞಾನ ಮಾರ್ಗ ಸನ್ಯಾಸಿಗಳಿಗೆ, ಕರ್ಮ ಮಾರ್ಗ ಗೃಹಸ್ಥಿಗಳಿಗೆ, ಹೀಗೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಸಂಬಂಧಪಟ್ಟದ್ದು ಎಂಬುದಾಗಿ ಪೃಥಕ್ ಅಂದರೆ ಪರಸ್ಪರ ವಿರುದ್ಧವಾದ ಎರಡು ಬೇರೆ ಬೇರೆ ಮಾರ್ಗಗಳು ಎಂಬುದಾಗಿ ಹೇಳ್ತಾರೆ. ಯಾರು? ಬಾಲಾಹ. ಬಾಲಾಹ ಅಂದರೆ ಚಿಕ್ಕ ಹುಡುಗರು ಅಂತ ಅರ್ಥ ಅಲ್ಲ. ಇಲ್ಲಿ ಬಾಲಾಹ ಅಂದರೆ ಬುದ್ಧಿ ಬೆಳೆಯದೇ ಇರೋರು ಅಂತ ಅರ್ಥ. ತಿಳುವಳಿಕೆಯನ್ನು ಬೆಳೆಸಿಕೊಳ್ಳದೇ ಇರತಕ್ಕಂತಹ ಅಪ್ರಬುದ್ಧರು. ಸಾಂಖ್ಯ ಅಂದರೆ ಜ್ಞಾನ ಮಾರ್ಗ ಸನ್ಯಾಸಿಗಳಿಗೆ, ಯೋಗ ಅಂದರೆ ಕರ್ಮ ಮಾರ್ಗ ಗೃಹಸ್ಥರಿಗೆ. ಹೀಗೆ ಬಾಲಾಹ ಪ್ರವದಂತಿ ಅಂದರೆ ತಿಳುವಳಿಕೆ ಬೆಳೆಯದೇ ಇರತಕ್ಕಂಥವರು, ಬುದ್ಧಿ ಬೆಳೆಯದೇ ಇರೋರು ಈ ರೀತಿಯಲ್ಲಿ ಹೇಳ್ತಾರೆ. ಆದರೆ ಇಲ್ಲಿ ಪ್ರವದಂತಿ ಅಂತ ಇದ್ದಾರೆ. ಪ್ರವದಂತಿ ಅಂದರೆ ಏನು? ಪ್ರವದಂತಿ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಇಲ್ಲಿ ಪ್ರವದಂತಿ ಅಂದರೆ ಇದು ಪ್ರವಾದ ಅಂದರೆ ಪ್ರಜ್ಞಾವಾದ ಇದು ಅನ್ನುವ ಮಾತನ್ನು ಹೇಳ್ತಾ ಇದ್ದೇವೆ. ಬರೇ ಅವರ ಬುದ್ಧಿಯಿಂದ ಕಲ್ಪಿಸಿಕೊಂಡ ವಾದವೇ ಹೊರತು ಇದು ಪ್ರಾಚೀನವಾದ ಮಾರ್ಗ ಅಲ್ಲ, ಇದು ಪ್ರಬುದ್ಧರು ಹೇಳುವ ಮಾರ್ಗ ಅಲ್ಲ. ಇದು ಅವರೇ ಸ್ವಕಪೋಲ ಕಲ್ಪಿತವಾಗಿ ಹೇಳಿಕೊಂಡಂತಹ ವಿಚಾರ. ಆದ್ದರಿಂದ ಸಾಂಖ್ಯ ಬೇರೆಯವರಿಗೆ ಮತ್ತು ಯೋಗ ಬೇರೆಯವರಿಗೆ ಅಂತ ಹೇಳತಕ್ಕಂಥದ್ದು ಬುದ್ಧಿ ಬೆಳೆಯದೇ ಇರತಕ್ಕಂತಹ ಅಜ್ಞಾನಿಗಳು ಹೇಳುವಂಥ ವಿಚಾರ. ಆದರೆ ಯಾಕೆ ಅವರು ಹಾಗೆ ಹೇಳ್ತಾರೆ ಅಂದರೆ ನ ಪಂಡಿತಾಹ, ಅವರು ತಿಳಿದವರಲ್ಲ. ಪಂಡಿತಾಹ ಅಂದರೆ ಚೆನ್ನಾಗಿ, ಪಂಡ ಅಂದರೆ ಉತ್ತಮವಾದ ತಿಳುವಳಿಕೆ, ಅದು ಯಾರಿಗಿದೆ ಅವರು ಪಂಡಿತರು ಅಂತ. ಅಂದರೆ ಸರಿಯಾಗಿ ತಿಳಿದವರಲ್ಲ ಅವರು, ಆದ್ದರಿಂದ ಹಾಗೆ ಹೇಳ್ತಾರೆ. ಮತ್ತು ವಿಷಯ ತಿಳಿದವರು ಮಾತ್ರ ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗ ಅಂತ ಹೇಳಿ ಇದು ಬೇರೆ ಬೇರೆ ಮಾರ್ಗ ಅಂತ ಹೇಳೋದಿಲ್ಲ. ಯಾಕೆಂದರೆ ಜ್ಞಾನ ಮಾರ್ಗ ಅಂದರೆ ಜ್ಞಾನ ಪ್ರಧಾನವಾದ ಕರ್ಮ ಮಾರ್ಗ, ಕರ್ಮ ಮಾರ್ಗ ಅಂದರೆ ಕರ್ಮ ಪ್ರಧಾನವಾದ ಜ್ಞಾನ ಮಾರ್ಗ. ಹಾಗಾಗಿ ಜ್ಞಾನಯೋಗದಲ್ಲೂ ಕರ್ಮ ಸೇರಿಕೊಂಡಿದೆ, ಕರ್ಮಯೋಗದಲ್ಲೂ ಜ್ಞಾನ ಸೇರಿಕೊಂಡಿದೆ. ಜ್ಞಾನ ಇಲ್ಲದ ಕರ್ಮ, ಕರ್ಮವಿಲ್ಲದ ಜ್ಞಾನ ಎರಡೂ ಪ್ರಯೋಜನ ಇಲ್ಲ. ಆದ್ದರಿಂದ ಜ್ಞಾನಿಗೂ ಕರ್ಮ ಇದೆ, ಅಜ್ಞಾನಿಗೂ ಕರ್ಮ ಇದೆ. ಜ್ಞಾನಿಗೆ ಕರ್ಮ ಭಗವತ್ ಪ್ರೀತಿಗೋಸ್ಕರವಾಗಿ, ಲೋಕ ಸಂಗ್ರಹಕ್ಕೋಸ್ಕರವಾಗಿ ಜ್ಞಾನಿಯೂ ಕರ್ಮಾಚರಣೆಯನ್ನು ಮಾಡಬೇಕು. ತಿಳುವಳಿಕೆ ಇರುವವರೇ ಕರ್ಮಾನುಷ್ಠಾನ ಮಾಡದೇ ಹೋದರೆ ಬರೀ ಅಜ್ಞಾನಿಗಳು ಮಾಡ್ಕೊಂಡು ಏನು ಪ್ರಯೋಜನ? ಆದ್ದರಿಂದ ತಿಳುವಳಿಕೆ ಇರತಕ್ಕಂತಹ ಜ್ಞಾನಿಗಳಿಗೂ ಅಂದರೆ ಅಪರೋಕ್ಷ ಜ್ಞಾನಿಗಳಿಗೂ ಕರ್ತವ್ಯ ಕರ್ಮವನ್ನು ಮಾಡಬೇಕು. ಅದು ಭಗವತ್ ಪ್ರೀತಿಗೋಸ್ಕರ. ಸಜ್ಜನರು ಇದನ್ನು ನೋಡಿ ಕಲಿತುಕೊಳ್ಳಲಿ ಅಂಥೇಳಿ ಲೋಕ ಸಂಗ್ರಹಕ್ಕೋಸ್ಕರ ಜ್ಞಾನಿಗಳು ಕರ್ಮವನ್ನು ಮಾಡಬೇಕು. ಅಜ್ಞಾನಿಗಳು ಮಾಡೋದು ಅದು ಬರೇ ಪ್ರಾರಬ್ಧ ಕರ್ಮ ಮಾಡ್ಕೊಂಡು ಹೋಗ್ತಾರಷ್ಟೇ. ಆದರೆ ಇದರಲ್ಲಿ ಆಸ್ಥಿತಃ ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ. ಆ ಆಸ್ಥಿತಃ ಅಂತಂದರೆ ಎರಡೂ ಮಾರ್ಗಗಳಲ್ಲಿ ಏಕಮಪಿ ಆಸ್ಥಿತಃ ಸಮ್ಯಕ್ ಉಭಯೋರ್ ವಿಂದತೆ ಫಲಂ. ಅಂದರೆ ಎರಡೂ ಮಾರ್ಗಗಳಲ್ಲಿ ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗ, ಎರಡೂ ಮಾರ್ಗಗಳಲ್ಲಿ ಯಾವುದೇ ಒಂದನ್ನು ಚೆನ್ನಾಗಿ ಆಚರಿಸಿದರೂ ಕೂಡ ಉಭಯೋ ಫಲಂ ವಿಂದತೆ, ಅವರು ಎರಡೂ ಮಾರ್ಗಗಳ ಫಲವನ್ನು ಪಡೀತಾರೆ. ಕರ್ಮಯೋಗದಲ್ಲೂ ಜ್ಞಾನ ಇದೆ, ಜ್ಞಾನಯೋಗದಲ್ಲೂ ಕರ್ಮ ಇದೆ, ಒಂದನ್ನು ಬಿಟ್ಟು ಇನ್ನೊಂದಿಲ್ಲ. ಆದ್ದರಿಂದ ಎರಡರಲ್ಲಿ ಯಾವುದಾದರೂ ಒಂದನ್ನು ಸರಿಯಾಗಿ ಚೆನ್ನಾಗಿ ಮಾಡಿದರೂ ಕೂಡ ಅವರು ಜ್ಞಾನ ಮಾರ್ಗ ಕರ್ಮ ಮಾರ್ಗಗಳ ಎರಡೂ ಮಾರ್ಗಗಳ ಫಲವನ್ನು ಅವರು ಪಡೀತಾರೆ ಅನ್ನುವಂಥ ಮಾತನ್ನು ಕೃಷ್ಣ ತಿಳಿಸ್ತಾ ಇದ್ದಾರೆ. ಹೀಗೆ ಸಾಂಖ್ಯಯೋಗವು ಪೃಥಕ್ ಬಾಲಾಹ ಪ್ರವದಂತಿ ನ ಪಂಡಿತಾಹ. ಜ್ಞಾನ ಮಾರ್ಗ ಕರ್ಮ ಮಾರ್ಗ ಎರಡು ಬೇರೆ ಬೇರೆ ಮಾರ್ಗ. ಜ್ಞಾನ ಮಾರ್ಗ ಕೆಲವರಿಗೆ, ಕರ್ಮ ಮಾರ್ಗ ಕೆಲವರಿಗೆ ಎಂಬುದಾಗಿ ಬಾಲಿಶ ಬುದ್ಧಿಯವರು ಹೇಳ್ತಾರೆ. ಯಾಕೆಂದರೆ ಅವರು ಪಂಡಿತರಲ್ಲ. ಅದು ನಿಜವಾಗಿ ತಿಳುವಳಿಕೆ ಇರತಕ್ಕಂತಹ ಜ್ಞಾನಿಗಳೇನು ಹೇಳ್ತಾರೆ ಅಂದರೆ ಅದು ಎರಡೂ ಕೂಡ ವಿಭಿನ್ನ ಮಾರ್ಗಗಳಲ್ಲ. ಜ್ಞಾನ ಮಾರ್ಗದಲ್ಲೂ ಕರ್ಮ ಇದೆ, ಕರ್ಮ ಮಾರ್ಗದಲ್ಲೂ ಜ್ಞಾನ ಇದೆ. ಇದೆರಡೂ ಕೂಡ ಒಂದರೊಳಗೆ ಒಂದು ಹಾಸುಹೊಕ್ಕಾಗಿದೆ ಅಂತ ಹೇಳಿ ಏಕಮಪ್ಯಾಸ್ಥಿತ ಸಮ್ಯಕ್ ಉಭಯೋರ್ ವಿಂದತೆ ಫಲಂ. ಜ್ಞಾನ ಪ್ರಧಾನವಾದ ಕರ್ಮ ಮಾರ್ಗ, ಕರ್ಮ ಪ್ರಧಾನವಾದ ಜ್ಞಾನ ಮಾರ್ಗ, ಈ ಎರಡೂ ಮಾರ್ಗಗಳಲ್ಲಿ ಯಾವುದಾದರೂ ಒಂದು ಮಾರ್ಗದಲ್ಲಿ ಚೆನ್ನಾಗಿ ನೆಲೆ ಊರಿದವರು ಕೂಡ ಎರಡೂ ಮಾರ್ಗಗಳ ಫಲವನ್ನು ಪಡೀತಾರೆ ಎಂಬುದಾಗಿ ಕೃಷ್ಣ ಹೇಳ್ತಾ ಇದ್ದಾನೆ. ಹೀಗೆ 4 ಶ್ಲೋಕಗಳ
ಚಿಂತನೆಯ ಜೊತೆಯಲ್ಲಿ ಈ ಸಂಚಿಕೆಯನ್ನು ಶ್ರೀ ವೆಂಕಟೇಶನ ಪಾದಾರವಿಂದಗಳ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಇತಿ ಶ್ರೀಮದ್ಭಗವದ್ಗೀತಾಸು इति श्रीमद्भगवद्गीतासु ಉಪನಿಷತ್ಸು उपनिषत्सु ಬ್ರಹ್ಮವಿದ್ಯಾಯಾಂ ब्रह्मविद्यायां ಯೋಗಶಾಸ್ತ್ರೇ योगशास्त्रे ಶ್ರೀಕೃಷ್ಣಾರ್ಜುನ ಸಂವಾದೇ श्रीकृष्णार्जुनसंवादे ಕರ್ಮಸನ್ಯಾಸಯೋಗೋ ನಾಮ कर्मसन्न्यासयोगो नाम ಪಂಚಮೋऽಧ್ಯಾಯಃ. पञ्चमोऽध्यायः. ಯತ್ರ ಯೋಗೇಶ್ವರಃ ಕೃಷ್ಣೋ यत्र योगेश्वर कृष्णो ಯತ್ರ ಪಾರ್ಥೋ ಧನುರ್ಧರಃ यत्र पार्थो धनुर्धरः ತತ್ರ ಶ್ರೀರ್ವಿಜಯೋ ಭೂತಿಃ तत्र श्रीर्विजयो भूतिः ಧ್ರುವ ನೀತಿರ್ಮತಿರ್ಮಮ. ಧ್ರುವಾನಿರ್ಮತಿರ್ಮಮ. ಸಮಸ್ತ ಪಾಪಗಳನ್ನು ಪರಿಹಾರ ಮಾಡಲಿ, ಮತ್ತಷ್ಟು ಪಾರಾಯಣ ಮಾಡುವುದಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ನಾವು ಮಾಡಿದ ತಪ್ಪು ಒಪ್ಪುಗಳನ್ನು ಭಗವಂತನ ಪಾದಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಯದಕ್ಷರ ಪದಭ್ರಷ್ಟಂ यदक्षरपदभ्रष्टं ಮಾತ್ರಾಹೀನಂಚ ಯದ್ಭವೇತ್ मात्राहीनं च यद्भवेत् ತತ್ಸರ್ವಂ ಕ್ಷಮ್ಯತಾಂ ದೇವ. तत्सर्वं क्षम्यतां देव. ನಾರಾಯಣ ನಮೋಸ್ತುತೇ. नारायण नमोऽस्तु ते. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ कायेन वाचा मनसेन्द्रियैर्वा ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ बुद्ध्यात्मना वा प्रकृते स्वभावात् ಕರೋಮಿ ಯದ್ಯತ್ ಸಕಲಂ ಪರಸ್ಮೈ करोमि यद्यत् सकलं परस्मै ನಾರಾಯಣಾಯೇತಿ ಸಮರ್ಪಯಾಮಿ. नारायणायेति समर्पयामि. ನಮ್ಮ ಸಕಲ ವಿಧವಾದ ಧಾರ್ಮಿಕ ಕಾರ್ಯಕ್ರಮಗಳ ಅಂತಿಮವಾದ ಗುರಿ ಸಮಸ್ತ ಜಗತ್ತಿಗೆ ಸುಖಶಾಂತಿಗಳನ್ನು ಬಯಸುವುದು. ಅದನ್ನು ನಾವೆಲ್ಲರೂ ಕೈ ಮುಗಿದುಕೊಂಡು ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡ್ತಾ ಸಮಗ್ರ ಜಗತ್ತಿಗೆ ಶಾಂತಿಯನ್ನು ಬಯಸೋಣ. ಸರ್ವೇ ಭವಂತು ಸುಖಿನಃ, सर्वे भवन्तु सुखिनः, ಸರ್ವೇ ಸಂತು ನಿರಾಮಯಾಃ, सर्वे सन्तु निरामयाः, ಸರ್ವೇ ಭದ್ರಾಣಿ ಪಶ್ಯಂತು, सर्वे भद्राणि पश्यन्तु, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. मा कश्चित् दुःखभाग् भवेत्. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ श्रियकान्ताय कल्याणनिधये ನಿಧಯೇ ಅರ್ಥಿನಾಂ निधये अर्थिनां ಶ್ರೀ ವೆಂಕಟ ನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ. श्रीनिवासाय मङ्गलम् ಶ್ರೀನಿವಾಸಾಯ ಮಂಗಳಂ. श्रीनिवासाय मङ्गलम् ಶ್ರೀನಿವಾಸಾಯ ಮಂಗಳಂ. श्रीनिवासाय मङ्गलम्.